ಈಕೆಯ ಹೆಸರು ಶ್ರುತಿ ಅಂತ. ಇನ್ನು ಈಗ ತಾನೇ 18 ವರ್ಷದ ಯುವತಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮದ ನಿವಾಸಿ. ತನ್ನ ತಾಯಿಯ ತಮ್ಮನ ಹೆಂಡತಿ ಅಂದ್ರೆ ಅತ್ತೆ ನನಗೆ ಕೆಲಸ ಮಾಡಿ ಸಾಕಾಗಿದೆ, ಅಡುಗೆ ಮಾಡು ಅಂತ ಹೇಳಿದ್ದೇ ತಡ. ಅದಕ್ಕೆ ಕೋಪಗೊಂಡ ಯುವತಿ ರೂಮಿಗೆ ಹೋಗಿ ನೊಣಗಳಿಗೆ ಸ್ಪ್ರೇ ಮಾಡುವ ಔಷಧಿಯನ್ನು ಕುಡಿದು ಮನೆಯಲ್ಲೇ ಇದ್ದ ಮಾವನಿಗೆ ವಿಷ ಕುಡಿದಿರುವ ವಿಷಯ ತಿಳಿಸಿದ್ದಾರೆ. ಕೂಡಲೇ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಮೃತಪಟ್ಟಿದ್ದಾರೆ. ನಮ್ಮ ಅಕ್ಕನ ಮಗಳು ಸುದ್ದಿ ಅಂತ 17-19 ವಯಸ್ಸು ಗೊತ್ತಿಲ್ಲ. ಬಂದರು ಮನೆಗೆ. ನಾನು ಎಳ್ಳೀರು ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಪರೇಸಂದ್ರ ಹತ್ರ. ಎಳ್ಳೀರು ಮಾರ್ಕೊಂಡು ಹೋಗಿ ಕಾಯಿಗಳೆಲ್ಲ ಖಾಲಿಯಾಗಾಯ್ತು. ಮನೆಗೆ ಹೋಗಿದ್ದೆ. ಬೆಳಿಗ್ಗೆ ಒಂದು ಪುಳಿಯೋಗರೆ ಕೊಟ್ಟಿದ್ರು, ತಿಂದೆ. ಹೊಟ್ಟೆ ಹಸಿತಾಯ್ತು. ಏನಾರು ಮಾಡಿದ್ರು. ಮುದ್ದೆ ಮಾಡಿದ್ದೀನಿ. ನಮ್ಮ ಅಕ್ಕನ ಚಿಕನ್ ಸಾರು ಮಾಡ್ತಾರೆ, ತಿಂದ್ರೆ ಅಂದರು. ನಮ್ಮ ಮಿಲ್ಕ್ರು ಏನಂದ್ರು, ನನಗೆ ಸಾಕಾಗೈತಮ್ಮ ಸಾಂಬಾರು ಮಾಡೋದು, ನಿಮ್ಮ ಮಾಮ ತಿನ್ಬೇಕಂತ ಅಷ್ಟೇನು ಹೇಳಿದ್ದ. ರೂಮಿಗೆ ಹೋದ. ಮನೆಗೆ ಊಟ ನಮ್ಮ ಹೆಸರು ಬಂದು ತಟ್ಟೆಗಳು ಇಕ್ಕಿದ್ರು. ಇಕ್ಕಿದ್ಮೇಲೆ ಕೈ ಹಿಡ್ಕೊಂಡು ಮಾಮ ಹಾಸ್ಪಿಟ್ಲಿಗೆ ನಡಿಬೋಗೋಣ ಅಂತ. ಯಾಕಮ್ಮ ಅಂದರೆ ನಾನು ಹಸ್ಕೊಳೋಡು ಎಣ್ಣೆ ಕುಡಿದ್ಬಿಟ್ಟಿದ್ದೀನಿ, ನಡಿಮಮ್ಮ ಅಂತ. ನಾನು 5 ನಿಮಿಷ ಅಲ್ಲಿ ಬಿಟ್ಟಿಲ್ಲ, ನಾನು ಊಟನೂ ತಿಂದಿಲ್ಲ. ನಾನು ನಮ್ಮೂರು ಪೇರೆಸಂದ್ರ ಬಂದು ಅಲ್ಲಿ ನೋಡಿದ್ರೆ ಅಪ್ಪ ಇಲ್ಲಿ ಆಗಲ್ಲ, ಚಿಕ್ಕಬಳ್ಳಾಪುರ ಕಲ್ಸ್ಕೊಂಡು ಹೋಗೋಣ ಅಂತ. ಒಂದು 10 ನಿಮಿಷಕ್ಕೆ 20-30 ನಿಮಿಷಕ್ಕೆ ಬಂದವ್ರು. ನಾನು ಅಮ್ಮ ಆಮ್ಲೆ ಡ್ರೈವರ್ ಅವ್ರಿಗೆ ತಳ್ಸ್ಕೊಬೇಕು. ನಾವು 10 ನಿಮಿಷ ಡ್ರೈವರ್ ಯಾರು ನೋಡಿಲ್ಲ. ಗಾಡಿ ಓಡ್ಸೋಣ, ಹಂಗೆ ಓಡ್ಸೋನೆ ನಮ್ಮ ಬಾಬುನ. ಇವಾಗ ಇದು ಪಾಯ್ಸನ್ ಕುಡ್ದಿರೋದು. ನೆನ್ನೆ ಮನೆ ಭಾನುವಾರ 14 ದಿನ ಇದು ಬಂತು. ಎಲ್ಲ ಮಾತಾಡಿದ್ರು ಡಾಕ್ಟ್ರ್, ಅಪ್ಪ ನಾರ್ಮಲ್ ನಾವು ಹೇಳೋಕ್ಕಾಗಲ್ಲ, ಪಾಯ್ಸನ್ ಜಾಸ್ತಿ ಕುಡ್ದವ್ರೆ, ಹೇಳೋಕ್ಕಾಗಲ್ಲ ಅಂತ ಇದ್ರು. ನಮಗೆ ಏನೋ ಮಾಡಿರಿ ಸಮಯ, ಒಬ್ಬ ಅನ್ನಾದ ಹುಡುಗಿ ತಂದೆ ಯಾರಿಲ್ಲ, ನಾನು ಸಾಕೊಂತಾರೆ ಹುಡುಗಿ ಅಂತ ಹೇಳಿದ್ದೀನಿ. ಆಯ್ತಪ್ಪ, ನಮ್ಮ ಪ್ರಯತ್ನ ಎಷ್ಟೈತೆ ಮಾಡ್ತೀವಿ ಅಂದ್ರೆ. ನೆನ್ನೆ ಮಾತಾಡಿದವ್ರು ನನ್ನ ಫೋನಾಗ ಎಲ್ಲ ಪೈಪಲ್ಲಿ ತೆಗೆದ್ಬಿಟ್ಟು ಫೋನಾಗ, ಮಾಮ ನೋಡ್ಬೇಕು ನಿನ್ನ ಅಂತ. ನಮ್ಮ ಹೆಂಗಸ್ಕೊಂಡು ಬಂದು ತೊಳ್ಕೊಂಡು ಮತ್ತೆ ಹೋದ್ ಊರಿಗೆ. ಹೋದ್ಮೇಲೆ ಮತ್ತೆ ಸಾಯಂಕಾಲ ಡಾಕ್ಟ್ರು ಫೋನ್ ಮಾಡಿದ್ರು, ಸೀರಾಗಿದ್ದಾರೆ, ಬೇಗ ಬರ್ಬೇಕು ನೀನು. ಬಂದು ನೋಡಿದ್ರೆ ಪೈಪೆಲ್ಲ ಹಾಕಿದ್ದಾರೆ ಡಾಕ್ಟ್ರು. ಅಪ್ಪ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ ಇಷ್ಟ. ಅದು ರಾತ್ರಿ 12 ಗಂಟೆಗೆ ಬಂದಿರೋದು ನಮ್ಮೂರಿಂದ. ಬೆಳಗ್ಗೆವರೆಗೂ ನೋಡಿದ್ವಿ. ಬೆಳಗ್ಗೆ ಬಂದು ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಅಡುಗೆ ಮಾಡು ಅಂತ ಹೇಳಿದ್ದೆ ಕಣ. ಒಂದು ಶೆಡ್ ಅಲ್ಬಿಟ್ಟು ಇನ್ನಲ್ಲ ಹುಡುಗಿಗೆ. ನಮ್ಮ ಜನಾಗ 10 ಜನ ಹುಡುಗರು ಬರ್ತಾರೆ. ಇವರೆಲ್ಲ ಅಣ್ಣ ತಮ್ಮಂದ್ರ ಹೆಂಗೆ ನೋಡ್ಕೊತಾರೆ ಗೊತ್ತಾ ಹುಡುಗಿನ. ಮುಂಚೆ ಕೆಲಸ ಮಾಡ್ತಿದ್ರ? ಇಲ್ಲ ಅಣ್ಣ, ಇದು ಎಕ್ಸಾಮ್ ಹೋದ್ರು, ಫೇಲ್ ಆಗಿದ್ರು. ಅಮ್ಮ ಹೋಗ್ಬೇಡ ನೀನು ಅಂತ ಎಕ್ಸಾಮ್ ಕಟ್ಟಿದ್ರು, ಅದು ಫೇಲ್ ಆಗಿಬಿಟ್ರು. SLC ಫೇಲ್ ಆದ್ರು. ಮತ್ತೆ ದುಡ್ಡು ಕಟ್ಬಿಟ್ಟು ಸೇರಿಸ್ಬಿಟ್ರಂತಮ್ಮ. ಸ್ವಲ್ಪ ತಿರು ಮನೆಯಲ್ಲೇ ಅಡುಗೆ ಕೆಲಸ ಮಾಡ್ಕೊಂತ ಹೇಳಿದ್ವಿ ನಾವು. ಈ ಘಟನೆಯು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.